Hi, I'm Vishal Kaushik. I'm working in IT for past 18 years. I purchased this villa and then I got to know about Anthony from Sai Interiors from a nearby villa where he was working on. So initially I was skeptical of handing over the contract to unknown person, but one talk with him and I got to know that he is a very honest, very genuine person, and I gave him the contract, and whatever he had promised in his contract, both in terms of quality and in terms of timeline, he finished the interior in a very nice, perfect way. And whatever minor glitches were there, and he every time came immediately or sent his guys immediately to fix those issues. And never I was having the pain of having to deal with any of the laborers or contractors. He managed everything seamlessly. The quality of work is really satisfactory. I would definitely recommend Sai Interiors and especially Anthony to anyone who is looking to do interiors for their villa, for their apartment, anywhere in Bangalore. He's very honest, very genuine guy with great quality of work. So, thank you. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಯಿ ಇಂಟೀರಿಯರ್ಸ್. ನಾವು ಇವತ್ತು ಬ್ಯಾಂಗ್ಳೂರಿನಲ್ಲಿ ಬೂದಿಗೆರೆ ಟ್ರೈಸೆಪ್ಟಾ ವಿಲ್ಲಾ ನಂಬರ್ 137ನಲ್ಲಿ ಲಕ್ಸುರಿ ಆಗಿ ಸ್ಪೇಸಿಯಸ್ ಆಗಿ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದೀವಿ. ಹೇಗಿದೆ ನೋಡೋಣ ಬನ್ನಿ. ಹಾಲ್ ಎಂಟ್ರೆನ್ಸ್ ರೈಟ್ ಸೈಡ್ನಲ್ಲಿ ಪೂಜಾ ಯೂನಿಟ್ನನ್ನು ವುಡ್ನಲ್ಲಿ ಮಾಡಿಕೊಟ್ಟಿದ್ದೀವಿ. ಒಳಗಡೆ ವೈಟ್ ಮಾರ್ಬಲ್ ಡಿಸೈನ್ ಕೊಟ್ಟು ಕೆಳಗಡೆ ಸ್ಟೋರೇಜ್ಗಾಗಿ ಕೆಳಗಡೆ ಡ್ರಾಸ್ ಮಾಡಿಕೊಟ್ಟಿದ್ದೀವಿ. ಎಂಟ್ರೆನ್ಸ್ನಲ್ಲಿ ಟಿ ವಿ ಯೂನಿಟ್ ಮಾಡಿಕೊಟ್ಟಿದ್ದೀವಿ. ಈ ಟಿ ವಿ ಯೂನಿಟಲ್ಲಿ 60 ಇಂಚಸ್ ಟಿ ವಿ ಇಡೋ ಥರ ಪ್ಲ್ಯಾನ್ ಮಾಡಿಕೊಟ್ಟಿದ್ದೀವಿ. ರೈಟ್ ಸೈಡಲ್ಲಿ ಶೋಕೇಶ್ಗೆ ಪ್ಲ್ಯಾನ್ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಲೈಟ್ಸ್ ಹಾಕ್ಕೊಟ್ಟಿದ್ದೀವಿ. ಟಿ ವಿ ಯೂನಿಟ್ ಕೆಳಗಡೆ 4 ಸ್ಟೋರೇಜ್ ಡ್ರಾಸ್ ಮಾಡಿಕೊಟ್ಟಿದ್ದೀವಿ. ಡೈನಿಂಗ್ ಟೇಬಲ್ ಪಕ್ಕದಲ್ಲಿ ಒಂದು ಯು ಶೇಪ್ ಲಾಫ್ಟ್ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಪ್ರೊಫೈಲ್ ಡೋರ್ ಹಾಕಿ ಒಳಗಡೆ ಸ್ಟ್ರಿಪ್ ಲೈಟ್ ಹಾಕ್ಕೊಟ್ಟಿದ್ದೀವಿ. ನೋಡೋದಕ್ಕೆ ತುಂಬ ಯೂನಿಕ್ ಆಗಿದೆ. ಕಿಚನ್ ಎಂಟ್ರೆನ್ಸಲ್ಲಿ ಬೀಮ್ನ ವುಡ್ಡಲ್ಲೇ ಕವರ್ ಮಾಡಿ ಸ್ಪಾಟ್ಲೈಟ್ ಹಾಕ್ಕೊಟ್ಟಿದ್ದೀವಿ. ಕಿಚನ್ ಎಂಟ್ರೆನ್ಸಲ್ಲಿ ಒಂದು ಡೈನಿಂಗ್ ಟೇಬಲ್ ಸೆಟಪ್ ಮಾಡಿಕೊಟ್ಟಿದ್ದೀವಿ. ಈ ಕಿಚನನ್ನು ಲೈಟ್ ಪಿಸ್ತಾ ಕಲರ್ ವಿತ್ ಬ್ಲ್ಯಾಕ್ ಕಲರ್ ನಾಬ್ಸಲ್ಲಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದೀವಿ. ಕೆಳಗಡೆ ಬ್ಲ್ಯಾಕ್ ಕಲರ್ ಪ್ರೊಫೈಲ್ ಡೋರ್ ಹಾಕಿ ಒಳಗಡೆ ಸ್ಪಾಟ್ ಲೈಟ್ ಹಾಕಿ ಸ್ಟೋರೇಜ್ಗೋಸ್ಕರ ಪ್ಲ್ಯಾನ್ ಮಾಡಿಕೊಟ್ಟಿದ್ದೀವಿ. ಪಕ್ಕದಲ್ಲೇ ಟಾಲ್ ಯೂನಿಟ್ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ವೆಜಿಟೇಬಲ್ ಬಾಸ್ಕೆಟ್ ಹಾಕಿದ್ದೀವಿ. ಹಾಲ್ನಲ್ಲಿ ವುಡ್ ಫಿನಿಶಿಂಗಲ್ಲಿ ಫಾಲ್ ಸೀಲಿಂಗ್ ವರ್ಕ್ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಸ್ಟಿಫ್ ಲೈಟು ಮತ್ತು ಸ್ಪಾಟ್ ಲೈಟ್ ಹಾಕ್ಕೊಟ್ಟಿದ್ದೀವಿ. ಈಗ ಗೆಸ್ಟ್ ರೂಮ್ಗೆ ಎಂಟರ್ ಆಗ್ತಾ ಇದ್ದೀವಿ. ಗೆಸ್ಟ್ ರೂಮ್ನಲ್ಲಿ ಸ್ಲೈಡಿಂಗ್ ಡೋರ್ ಇಟ್ಟು ವಾರ್ಡ್ರೋಬ್ ಮಾಡಿಕೊಟ್ಟಿದ್ದೀವಿ. ಮೇಲೆ ಲಾಫ್ಟ್ ಕವರ್ ಮಾಡಿದ್ದೀವಿ.
ಕೆಳಗಡೆ ಒಂದು ಸ್ಟಡಿ ಯೂನಿಟ್ ಥರ ಮಾಡಿಕೊಟ್ಟಿದ್ದೀವಿ. ಫಸ್ಟ್ ಫ್ಲೋರ್ನಲ್ಲಿ ಅಲ್ಯೂಮಿನಿಯಂನಲ್ಲಿ ಆಫೀಸ್ ರೂಮ್ನನ್ನು ಸೆಟಪ್ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಸ್ಲೈಡಿಂಗ್ ಡೋರ್ಸ್ ಹಾಕ್ಕೊಟ್ಟಿದ್ದೀವಿ. ಆಫೀಸ್ ರೂಮ್ ಒಳಗಡೆ ಕೆಳಗಡೆ ಸಿಸ್ಟಮ್ ಇಡೋ ಥರ ಡಸ್ಕ್ ಮಾಡಿಕೊಟ್ಟಿದ್ದೀವಿ. ಮೇಲೆ ಸ್ಟೋರೇಜ್ಗೋಸ್ಕರ ಲಾಫ್ಟ್ ಕವರ್ ಮಾಡಿಕೊಟ್ಟಿದ್ದೀವಿ. ಈಗ ಮಾಸ್ಟರ್ ಬೆಡ್ರೂಮ್ನಲ್ಲಿ ಎಂಟರ್ ಆಗ್ತಾ ಇದ್ದೀವಿ. ಈ ಮಾಸ್ಟರ್ ಬೆಡ್ರೂಮ್ನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ನಲ್ಲಿ ಮಾಡಿಕೊಟ್ಟು ಸ್ಟ್ರಿಪ್ ಲೈಟು ಆ್ಯಂಡ್ ಸ್ಪಾಟ್ ಲೈಟ್ ಹಾಕ್ಕೊಟ್ಟಿದ್ದೀವಿ. ಕಾಟ್ ಹಿಂದೆಗಡೆ ಡಿಸೈನಿಂಗ್ ವಾಲ್ಪೇಪರ್ ಹಾಕ್ಕೊಟ್ಟಿದ್ದೀವಿ. ಈ ಮಾಸ್ಟರ್ ಬೆಡ್ರೂಮ್ನಲ್ಲಿ ಎಲ್ ಶೇಪ್ ಟಿ ವಿ ಯೂನಿಟ್ ಮಾಡಿಕೊಟ್ಟಿದ್ದೀವಿ. ಈ ಟಿ ವಿ ಯೂನಿಟ್ ಕೆಳಗಡೆ ಫುಲ್ ಸ್ಟೋರೇಜ್ ಯೂನಿಟ್ ಮಾಡಿಕೊಟ್ಟಿದ್ದೀವಿ. ಹಾಗೆ ಮೇಲೆ ಕೂಡ ಸ್ಟೋರೇಜ್ ಯೂನಿಟ್ ಮಾಡಿಕೊಟ್ಟಿದ್ದೀವಿ. ಮಾಸ್ಟರ್ ಬೆಡ್ರೂಮ್ನಲ್ಲಿ ಯೂನಿಕ್ ಆಗಿ ಡ್ರೆಸ್ಸಿಂಗ್ ಯೂನಿಟನ್ನು ಮಾಡಿಕೊಟ್ಟಿದ್ದೀವಿ. ರೈಟ್ ಸೈಡಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಮಾಡಿಕೊಟ್ಟು ಮಿರರ್ ಹಾಕ್ಕೊಟ್ಟಿದ್ದೀವಿ. ಲೆಫ್ಟ್ ಸೈಡ್ನಲ್ಲಿ ಮಿರರ್ ಕೆಳಗಡೆ ಒಂದು ಸ್ಟೋರೇಜ್ ಯೂನಿಟ್ ಮಾಡಿಕೊಟ್ಟಿದ್ದೀವಿ. ಈಗ ಕಿಡ್ಸ್ ಬೆಡ್ರೂಮ್ಗೆ ಎಂಟರ್ ಆಗ್ತಿದ್ದೀವಿ. ಕಿಡ್ಸ್ ಬೆಡ್ರೂಮ್ನಲ್ಲಿ ಫಾಲ್ ಸೀಲಿಂಗ್ ಯೂನಿಕ್ ಆಗಿ ಡಿಸೈನ್ ಆಗಿ ಮಾಡಿಕೊಟ್ಟಿದ್ದೀವಿ. ಕಾಟ್ ರೈಟ್ ಸೈಡ್ನಲ್ಲಿ ಸ್ಟೋರೇಜ್ಗಾಗಿ ಯೂನಿಟ್ ಮಾಡಿಕೊಟ್ಟು ಸಿಟ್ಟಿಂಗ್ ಏರಿಯಾ ಮಾಡಿದ್ದೀವಿ. ಕಾಟ್ ಲೆಫ್ಟ್ ಸೈಡ್ನಲ್ಲಿ ಸ್ಟೋರೇಜ್ಗೋಸ್ಕರ ಟಾಲ್ ಯೂನಿಟ್ ಹಾಕ್ಕೊಟ್ಟು ಪಕ್ಕದಲ್ಲೇ ಸ್ಟಡಿ ಟೇಬಲ್ ಹಾಕಿದ್ದೀವಿ. ಈ ಬೆಡ್ರೂಮ್ನಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಮಾಡಿಕೊಟ್ಟಿದ್ದೀವಿ. ಒಂದು ಟಾಲ್ ಯೂನಿಟ್ ಹಾಕ್ಕೊಟ್ಟು ಒಳಗಡೆ ಸ್ಪಾಟ್ ಲೈಟ್ ಹಾಕಿ ಪಕ್ಕದಲ್ಲೇ ಮಿರರ್ ಹಾಕ್ಕೊಟ್ಟಿದ್ದೀವಿ. ಸೀಲಿಂಗ್ಗೆ ಡಿಸೈನಿಂಗ್ ಲೈಟನ್ನು ಹಾಕಿದ್ದೀವಿ. ಈಗ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ಸೆಕೆಂಡ್ ಫ್ಲೋರ್ನಲ್ಲಿ ಫ್ಯಾಮಿಲಿ ಲಾಂಚ್ ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಬಾರ್ ಯೂನಿಟ್ ಸೆಟಪ್ ಮಾಡಿಕೊಟ್ಟಿದ್ದೀವಿ. ಮೇಲೆ ಸೀಲಿಂಗ್ಗೆ ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದೀವಿ. ಫಾಲ್ ಸೀಲಿಂಗ್ನ ಜಿಪ್ಸಮ್ ಬೋರ್ಡ್ನಲ್ಲಿ ಮಾಡಿಕೊಟ್ಟು CNC ಡಿಸೈನ್ನಲ್ಲಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಕಲರ್ಫುಲ್ಲಾಗಿ ಸ್ಪಾಟ್ಲೈಟ್ ಹಾಕ್ಕೊಟ್ಟಿದ್ದೀವಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬಾರ್ ಯೂನಿಟ್ಗೆ ಸ್ಟೋರೇಜ್ ಯೂನಿಟ್ ಮಾಡಿಕೊಟ್ಟು ಒಳಗಡೆ ಸ್ಪಾಟ್ಲೈಟ್ ಹಾಕ್ಕೊಟ್ಟಿದ್ದೀವಿ. ಹಾಗೆ ಅದ್ರ ಮೇಲೆ ಯೂನಿಕ್ ಆಗಿ ಹ್ಯಾಂಗಿಂಗ್ ಲೈಟ್ ಹಾಕ್ಕೊಟ್ಟಿದ್ದೀವಿ. ಈಗ ಫೋರ್ತ್ ಬೆಡ್ರೂಮ್ಗೆ ಎಂಟರ್ ಆಗ್ತಿದ್ದೀವಿ. ಈ ಬೆಡ್ರೂಮ್ ಸೀಲಿಂಗಲ್ಲಿ ಫಾಲ್ ಸೀಲಿಂಗನ್ನು ಡಿಸೈನ್ ಆಗಿ ಮಾಡಿಕೊಟ್ಟು ಸ್ಪಾಟ್ ಲೈಟ್ ಆ್ಯಂಡ್ ಸ್ಟ್ರಿಪ್ ಲೈಟನ್ನು ಮಾಡಿದ್ದೀವಿ. ಈ ಕಾಟ್ ಹಿಂದೆಗಡೆ ಒಂದು ಡಿಸೈನಿಂಗ್ ವಾಲ್ಪೇಪರನ್ನು ಮಾಡಿದ್ದೀವಿ. ಈ ಕಾಟ್ ಲೆಫ್ಟ್ ಸೈಡ್ನಲ್ಲಿ ಟಾಲ್ ಸ್ಟೋರೇಜ್ ಯೂನಿಟ್ ಮಾಡಿಕೊಟ್ಟು ಕೆಳಗಡೆ ಡ್ರಾಗಳನ್ನು ಹಾಕ್ಕೊಟ್ಟಿದ್ದೀವಿ. ಹಾಗೆ ಹ್ಯಾಂಡಲ್ಸ್ ಕೂಡ ಹಾಕ್ಕೊಟ್ಟಿದ್ದೀವಿ. ಇದೆಲ್ಲ ನೋಡೋಕ್ಕೆ ಕಲರ್ಫುಲ್ಲಾಗಿ ಯೂನಿಕ್ ಆಗಿ ಇದೆ. ನಿಮಗೆ ಈ ನಮ್ಮ ಇಂಟೀರಿಯರ್ ವರ್ಕ್ ಬೇಕಾಗಿದ್ದಲ್ಲಿ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಈ ವರ್ಕ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವಿಡಿಯೋಸ್ ಬೇಕಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.